ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದಿರೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಶುಭಂ ಕರೋತಿ ವಾಚಾನ್ ಭಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ನಮಃ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಉದರ ಶ್ರೀಮತಿ ಜಯಪದಾಗ ಸ್ವಾಮಿ ದಿನವ ನಮೋ ಆಚಾರ್ಯವನಿತಮನಗರ್ವತಮ ತಾಯಿ ನಗರ ಗ್ರಾಮಧಾರಿಣಿ ನಮಃ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮ್ನಿ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th ಕ್ಯಾಂಟೋ 6th ಚಾಪ್ಟರ್. ಸೊ ದೇವರುಗಳು ಅಸುರರುಗಳ ಮಧ್ಯೆಯಲ್ಲಿ ಯಾವ ತರ ಸಮಾಧಾನ ಆಯಿತು ಅದ್ರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನಾವು ನೋಡಬೇಕು. ಸೊ ಈ ಅಧ್ಯಾಯಲ್ಲಿ ಪೂರ್ತಿ ನಮಗೂ 39 ಶ್ಲೋಕಗಳಿದೆ. ಎಷ್ಟು ಶ್ಲೋಕಗಳು ಆಗುತ್ತೋ ಅಷ್ಟು ನೋಡೋಣ. ಇಲ್ಲಿ ಬಂದು ಶುಕದೇವ ಗೋಸ್ವಾಮಿ ಬಂದು ಹೇಳ್ತಾ ಇದ್ದಾರೆ ಯಾರಿಗೂ ಪರೀಕ್ಷಿತ್ ಮಹಾರಾಜಗೂ ಈ ತರ ದೇವರುಗಳು ಯಾರು ಮತ್ತೆ ಬ್ರಹ್ಮದೇವರೆಲ್ಲ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಅಲ್ವಾ. ಸೊ ಆ ದೇವೋತ್ತಮ ಪರಮ ಪುರುಷ ಆ ಹರಿಗೂ ಈ ತರ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಆ ಭಗವಂತ ಈ ತರ ಪ್ರಾರ್ಥನೆ ಯಾಕಂದ್ರೆ ಅವರು ಅಪುರುಷ ಸೂಕ್ತ ಎಲ್ಲ ಹೇಳಿ ಈ ತರ ಪ್ರಾರ್ಥನೆ ಮಾಡ್ತಾರೆ. ಸೊ ಆ ತರ ಪ್ರಾರ್ಥನೆ ಮಾಡಿದ ಮೇಲ್ಗಡೆ ಭಗವಂತ ಸಾಕ್ಷಾತ್ ಅಲ್ಲಿ ಬಂದು ಪ್ರದಕ್ಷಿಣ ಆಗಿದ್ದಾರೆ. ಆ ತರ ಬಂದ ಮೇಲ್ಗಡೆ ಭಗವಂತನ ನೋಡಕ್ಕಾಗಲ್ಲ ಯಾರಿಗೂ. ಯಾಕಂದ್ರೆ 1000 ಸೂರ್ಯ ಒಂದೇ ಟೈಮಲ್ಲಿ ಬಂದಿರೋ ತರ ಅಷ್ಟು ಪ್ರಕಾಶವಾಗಿತ್ತಂತೆ. ಸೊ ಅಷ್ಟು ಪ್ರಕಾಶವಾಗಿ ಇರೋ ಆ ಭಗವಂತನೇ ನೋಡಕ್ಕ ಆಗುತ್ತಾ? ಆಗಲ್ವೇ? ಏನ್ ಮಾಡೋದು? ಅಷ್ಟೊಂದು ಪ್ರಕಾಶವಾಗ ಭಗವಂತ ಅಲ್ಲಿ ಪ್ರಕಟನ ಆಗಿದ್ದಾರೆ. ಸೊ ಅಲ್ಲಿ ಬಂದು ದೇವರುಗಳು ಮತ್ತೆ ಬ್ರಹ್ಮ ಶಿವ ಯಾರಿಗೂ ಕಣ್ಣೆತ್ತಿ ನೋಡಕ್ ಆಗಲ್ಲ, ಅಷ್ಟು ಪ್ರಕಾಶವಾಗಿದೆ. ಯಾಕಂದ್ರೆ ಅವ್ರ ಬಗ್ಗೆ ಅವ್ರಿಗೆ ನೋಡಕ್ ಆಗಲ್ಲ. ಏನು ದಿಸೆ, ಏನು ದಿಕ್ಕು, ಆಕಾಶ ಭೂಮಿ ಮತ್ತೆ ಅವ್ರ ಬಗ್ಗೆ ಏನೇ ಕಾಣಿಸ್ತಲ್ಲ, ಅಷ್ಟು ಪ್ರಕಾಶ ಅಂತೆ. ಯಾಕಂದ್ರೆ ಭಗವಂತ ಅಷ್ಟೊಂದು ಪ್ರಕಾಶವಾಗ ಅಲ್ಲಿ ಬಂದಿದ್ದಾರೆ. ಸೊ ಭಗವಂತ ಅಷ್ಟು ಪ್ರಕಾಶ ಆದ್ಮೇಲೆ ಇವಾಗ ಭಗವಂತ ಯಾವ ತರ ಬಂದಿದ್ದಾರೆ, ಆ ಭಗವಂತನ ರೂಪ ಯಾವ ತರ ಇದೆ ನೋಡ್ತಾರೆ. ಸೊ ಒಂದು ಮರಗದ ಕಲ್ಲು ಇಂದು ಮಾಡಿದ ಶರೀರ ತರ ಇದಂತೆ ಭಗವಂತನ ಶರೀರ. ಅದಾವುದು ನೀಲ ವರ್ಣಲ್ಲಿ ಭಗವಂತ ಆ ಮರಗದ ಕಲ್ಲಿಂದು ಮಾಡಿದ ತರ ಅಷ್ಟು ಪ್ರಕಾಶವಾಗಿದ್ದಾರಂತೆ ಆ ಭಗವಂತ. ಅವರು ಕಣ್ಣು ಯಾವ ತರ ಇದೆ, ಕಮಲದ ಹೂ ತರ ಇರುತ್ತಂತೆ, ಅಷ್ಟು ಚೆನ್ನಾಗಿದೆ. ಮತ್ತೆ ಚಿನ್ನದ ನೆರ ತರ ಅವರು ಡ್ರೆಸ್, ಯಾಕಂದ್ರೆ ಯೆಲ್ಲೋ ಕಲರ್ ಡ್ರೆಸ್ಸು ಚಿನ್ನ ತರ ಅಷ್ಟು ಫಲಫಲಾನ್ ಇರುತ್ತಂತೆ. ಸೊ ಭಗವಂತನ ಅಂಗಗಳು ಶರೀರ ಪೂರ್ತಿ ಅಷ್ಟು ಆಕರ್ಷಣವಾಗಿದಂತೆ. ಆ ದೇವೋತ್ತಮ ಪರಮ ಪುರುಷರು ಸೌಂದರ್ಯ ಯಾರು ವರ್ಣನೆ ಮಾಡಕ್ಕೆ ಆಗಲ್ಲಂತೆ, ಅಷ್ಟೊಂದು ಸೌಂದರ್ಯವಾಗಿದ್ದಾರಂತೆ. ಅಲ್ಲಿ ಬ್ರಹ್ಮದೇವರು ಶಿವ ಎಲ್ಲರೂ ನೋಡ್ತಾ ಇದ್ದಾರೆ, ಆಹಾ ಈ ಭಗವಂತ ಎಷ್ಟೊಂದು ಸೌಂದರ್ಯವಾಗಿದ್ದಾರೆ. ಅದೇ ತರ ಭಗವಂತ ಗಿರೀಡ ಹಾಕೊಂಡಿರ್ತಾರಂತೆ, ರತ್ನಗಳಿಂದ ಮಾಡಿದ ಆ ಗಿರೀಡ ಹಾಕೊಂಡಿರ್ತಾರೆ, ಅವರೇ ಎಲ್ಲರಿಗೂ ಯಜಮಾನರು. ಅದೇ ತರ ಅವ್ರ ಮುಖ ಯಾವ ತರ ಇರುತ್ತೆ, ಕಮಲದ ಹೂ ತರ ಇರುತ್ತಂತೆ, ಅಷ್ಟು ಫ್ರೆಶ್ ಆಗಿದೆ ಅಂತೆ. ಸೊ ಅವರು ಐಬ್ರೋಸ್ ಅಷ್ಟು ಚೆನ್ನಾಗಿದೆ ಅಂತೆ, ಅವರು ಮುಖ ಅಷ್ಟು ಆಕರ್ಷಣವಾಗಿದೆ, ಅವರ ಕುಂಡಲಗಳು ಅಷ್ಟು ಪ್ರಕಾಶವಾಗಿ ಕಾಣಿಸ್ತಾ ಇದೆ. ಬ್ರಹ್ಮ ಶಿವ ಎಲ್ಲರೂ ನೋಡ್ತಾ ಇದ್ದಾರೆ. ಭಗವಂತ ಏನು ಒಡ್ಯಾಣ ಹಾಕೊಂಡಿರ್ತಾರಂತೆ, ಮತ್ತೆ ಕರಗಲ್ಲಿ ಕಾಪು ಆ ತರ ಕಂಗಣ ತರ ಹಾಕೊಂಡಿರ್ತಾರಂತೆ,
ಮತ್ತೆ ಅವರು ಏನು ಹಾರಗಳು ಎಲ್ಲ ಹಾಕೊಂಡಿರುತ್ತಾರೆ, ಕಾಲು ಗೊಳುಸು ಹಾಕೊಂಡಿರುತ್ತಾರೆ. ಸೊ ಅದೇ ತರ ಮಾಲೆ, ಯಾಕಂದ್ರೆ ಭಗವಂತ ವನಮಾಲೆ ಹಾಕೊಂಡಿರ್ತಾರಲ್ಲ, ಸೊ ಆ ತರ ಮಾಲೆ ಅಷ್ಟು ಚೆನ್ನಾಗಿರುತ್ತೆ ಅಂತ, ಅಷ್ಟು ಅಲಂಕಾರವಾಗ ಭಗವಂತ ಹಾಕೊಂಡಿರ್ತಾರೆ. ಮತ್ತೆ ಭಗವಂತ ಹೃದಯಲ್ಲಿ ಅಲ್ಲಿ ಬಂದು ಲಕ್ಷ್ಮೀ ದೇವಿ ಇದ್ದಾರಂತೆ. ಮತ್ತೆ ಭಗವಂತ ಕೈಯಲ್ಲಿ ಈ ತರ ಚಕ್ಕರ, ಗದ, ಸೊ ಈ ತರ ಭಗವಂತನ ಆಯುಧಗಳೆಲ್ಲ ಭಗವಂತ ಕೈಯಲ್ಲಿ ಇರುತ್ತಂತೆ. ಅಂದ್ರೆ ಯಾವಾಗ ಭಗವಂತ ಸಂಘ ಚಕ್ರ ಗದಾ ಪದ್ಮ ಇಟ್ಕೊಂಡಿರ್ತಾರಲ್ವಾ, ಸೊ ಆ ತರ ಭಗವಂತ ಸಂಘ ಚಕ್ರ ಗದಾ ಪದ್ಮ ಎಲ್ಲ ಇಟ್ಕೊಂಡಿರ್ತಾರಂತೆ. ಯಾಕಂದ್ರೆ ಅದೆಲ್ಲ ಭಗವಂತನ ಸ್ವಂತ ಆಯುಧಗಳು. ಆ ತರ ಭಗವಂತನ ರೂಪಾನಿ ನೋಡಿ ಎಲ್ಲರೂ ಆ ತರ ಆಕರ್ಷಣೆ ಆಗಿಬಿಟ್ಟಿದ್ದಾರೆ. ಅಲ್ಲಿರೋ ಬ್ರಹ್ಮದೇವರಾಗಲಿ, ಶಿವ ಆಗಲಿ, ಮತ್ತೆ ದೇವರುಗಳು ಎಲ್ಲರೂ ಫಸ್ಟು ಕೆಳಗೆ ಬಿದ್ದು ಭಗವಂತನಕ್ಕೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಯಾವ ತರ ಆ ಭಗವಂತನ ರೂಪಾನಿ ನೋಡಿ ಎಲ್ಲರೂ ಮುಗಿಸ್ಬಿಡ್ತಾರಂತೆ. ಹರೇ ಕೃಷ್ಣ. ಸೊ ಈ ತರ ಭಗವಂತನ ರೂಪ ನೋಡಿ ಎಲ್ಲರೂ ಕೆಳಗೆ ಬಿದ್ದು ನಮಸ್ಕಾರ ಮಾಡಿ, ಮತ್ತೆ ಇವಾಗ ಬ್ರಹ್ಮ ಹೇಳ್ತಾರೆ, ಓ ಭಗವಂತ, ಓ ದೇವೋತ್ತಮ ಪರಮ ಪುರುಷ, ನಿಮ್ಗೂ ಹುಟ್ಟುಣ್ಣೋದೇ ಇಲ್ಲ. ಆದ್ರೆ ನಾವೆಲ್ಲ ಯಾಕೆ ಹುಟ್ಟಿದೀವಿ? ಕರ್ಮ ನಮ್ನೆ ತಳ್ಳುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದು ಹುಟ್ಟಿದೀವಿ ನಾವು. ಆದ್ರೆ ಭಗವಂತ ನಿಮ್ಗೆ ಹುಟ್ಟೇ ಇಲ್ಲ. ಆದ್ರೆ ನೀವು ಅವತಾರ ತಗೊಳ್ತೀರಾ ಸ್ವಾಮಿ, ನಿಮ್ಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ರೆ ನೀವು ಈ ತರ ಅವತಾರ ತಗೊಂಡು ಲೀಲೆ ಎಲ್ಲ ಮಾಡಿ ನಮ್ನೆಲ್ಲ ಉದ್ಧಾರ ಮಾಡ್ತೀರಾ. ನಾವ್ ಯಾವಾಗ ನಮ್ಗೆಲ್ಲ ಭೌತಿಕ ಗುಣಗಳಲ್ಲೇ ನಾವು ಸಿಕ್ಕಾಕೊಂಡಿದ್ವಿ. ಆದ್ರೆ ಈ ಎಲ್ಲಾನು ಸೃಷ್ಟಿ ಮಾಡಿದಿ ನೀವೇ, ಆದ್ರೆ ನಿಮ್ಗೆ ಭೌತಿಕ ಗುಣಗಳೇ ಇಲ್ವೇ ಸ್ವಾಮಿ? ಸೊ ನಿಮ್ನೆ ನೋಡುವಾಗ ಅಷ್ಟೊಂದು ಆನಂದ ಸಿಕ್ಕುತ್ತೆ. ಯಾವ ತರ ಅಂದ್ರೆ ಸಮುದ್ರ ಎಷ್ಟು ಉದ್ದ ನಮ್ಗೆ ಗೊತ್ತಿಲ್ಲ, ಅಷ್ಟೊಂದು ಆನಂದ ನೀವೇ. ನೋಡುವ ಅಷ್ಟೊಂದು ಆನಂದ ಸಿಕ್ಕುತ್ತೆ. ನೀವು ಒಂದು ನಿತ್ಯವಾದ ಸ್ವರೂಪನು. ಆದ್ರೆ ನಮ್ದು ರೂಪ ಬದಲಾಗ್ತಾ ಇರುತ್ತೆ, ಆದ್ರೆ ಭಗವಂತನ ರೂಪ ಬದಲಾಗೋದೇ ಇಲ್ಲ. ಇರೋ ಎಲ್ಲಾ ಸೂಕ್ಷ್ಮಗಳಲ್ಲಿ ನೀವೇ ಸೂಕ್ಷ್ಮವಾದವನು ಭಗವಂತ. ಯಾಕಂದ್ರೆ ಯಾರು ನಿಮ್ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಭೌತಿಕ ಜ್ಞಾನ ಎಂದು ನೋಡ್ತೀವಿ, ಭೌತಿಕ ಕರ್ಪಣೆಯಿಂದ ಮಾಡ್ತೀವಿ. ಆದ್ರೆ ಭಗವಂತನ್ನೇ ಆ ತರ ಕರ್ಪಣೆ ಮಾಡಕ್ಕಾಗಲ್ಲ. ಭಗವಂತ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಓ ದೇವೋತ್ತಮ ಪರಮ ಪುರುಷ, ನಿಮ್ಗೂ ನಮ್ ನಮಸ್ಕಾರಗಳು ಸಲ್ಲಿಸ್ತೀನಿ. ನೀನು ಆ ತರ ಅವರು ಬ್ರಹ್ಮದೇವರು ನಮಸ್ಕಾರ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ನೀವೇ ಎಲ್ಲಾ ಪುರುಷರುಗಳು ಶ್ರೇಷ್ಠ, ಅದಕ್ಕೆ ಭಗವಂತನಕ್ಕೂ ಪುರುಷೋತ್ತಮ ಅನೆ ಹೆಸರು. ಅದೇ ತರ ಎಲ್ಲ ಕೆಲಸ ಮಾಡೋರು ನೀವೇ, ಎಲ್ಲರನ್ನ ಆಟಿಸೋರು ನೀವೇ, ಎಲ್ಲ ಒಳ್ಳೆ ಅದೃಷ್ಟ ಯಾರು ಅಂದ್ರೆ ಭಗವಂತನ್ನೇ. ಆಕ್ಚುಲಿ ಎಲ್ಲರಿಗೂ ಅದಿಷ್ಟ ಅಂದ್ರೆ ಜಾಸ್ತಿ ಸಂತೋಷ, ಒಳ್ಳೆ ಅದಿಷ್ಟ ಅಂದ್ರ ಆಕ್ಚುಲಿ ಆ ಅದಿಷ್ಟ ಯಾರು ಅಂದ್ರ ಭಗವಂತನ್ನೇ ಅಂತ. ನಮ್ಗೆಲ್ಲ ಅದಿಷ್ಟ ಬೇಕು ಅಂತ ಕೇಳ್ತೀವಿ, ಆದ್ರೆ ಆ ಅದಿಷ್ಟ ನಿಜ ರೂಪ ಯಾರು ಅಂದ್ರ ಭಗವಂತ. ಆಕ್ಚುಲಿ ಭಗವಂತನ ರೂಪ ಒಬ್ಬೊಬ್ಬರಿಗೆ ಎಷ್ಟು ಯಾವ ತರ ಅನಿಸುತ್ತೋ ಆ ತರ ಪೂಜೆ ಮಾಡ್ತಾರೆ. ಆದ್ರೆ ಭಗವಂತ ಎಲ್ಲಿ ನೋಡಿದ್ರೆ ನಿಮ್ನೆ ಸಾಮಾನ್ಯ ಮನುಷ್ಯರು ನೋಡಕ್ಕಾಗಲ್ಲ. ವೇದ ಮಂತ್ರಗಳ ಮೂಲಕ ನಾವು ನೋಡಿದ್ರೆ ಎಲ್ಲಾ ಒಳಗಡೆ ಭಗವಂತ ಇದ್ದಾರನ್ ಗೊತ್ತಾಗುತ್ತೆ. ಆದ್ರೆ ಫೇಸ್ ಟು ಫೇಸ್ ಭಗವಂತನ ನೋಡಕ್ಕಾಗುತ್ತಾ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷನ ದರ್ಶನ ಸಿಕ್ಕೋದು ಅಷ್ಟೊಂದು ದುರ್ಲಭ. ಯಾಕಂದ್ರೆ ಭಗವಂತ ಪೂರ್ಣನು,
ಆ ಪೂರ್ಣ ನೀನು ನೋಡೋದು ನಮ್ಮ ಥರ ಸಾಮಾನ್ಯ ಮನುಷ್ಯರಿಗೂ ಸಾಧ್ಯ ಅಲ್ವೇ? ಸೊ ಆದರೆ ಭಗವಂತನ ಯಾವ ಥರ ತಿಳ್ಕೊಳ್ಳೋಕ್ಕಾಗುತ್ತೆ? ನಮ್ಮ ಗುರು ಅನುಗ್ರಹ ಎಂದು ನಾವು ತಿಳ್ಕೊಳ್ಳೋಕ್ಕೆ ಆಗುತ್ತೆ. ಓ ದೇವೋತ್ತಮ ಪರಮ ಪುರುಷ, ನೀವೇ ಪೂರ್ಣ ಸ್ವತಂತ್ರನು. ಈ ಪ್ರಪಂಚನೇ ಸೃಷ್ಟಿಸೋದು, ರಕ್ಷಿಸೋದು, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋದು ಭಗವಂತ ನೀವೇ. ಭಗವಂತ, ನಾವೆಲ್ಲರೂ ನಿಮ್ಮ ಹತ್ರ ಶರಣಾಗತರಾಗ್ತಾ ಇದ್ದೀವಿ. ನೀವೇ ನಮಗೆ ರಕ್ಷಣೆ ಮಾಡಬೇಕು. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಇರೋ ಎಲ್ಲ ಕಾರಣಗಳಿಗೂ ಕಾರಣ ನೀವೇ. ಇವಾಗ ಒಂದು ಮಡಿಕೆ ಮಾಡಬೇಕು ಅಂದ್ರೆ ಆ ಮಣ್ಣು ಉಪಾದಾನ ಕಾರಣ, ಅದು ನೀವೇ. ಅದ ಮಾಡೋನು ನಿಮಿತ್ತ ಕಾರಣ, ಆ ಕುಂಬಾರ, ಅದು ನೀವೇ. ಮತ್ತೆ ಅದ ಮಾಡಕ್ಕೆ ಮತ್ತೆ ಏನೇನು ವಸ್ತುಗಳು ಬೇಕು, ಆ ಚಕ್ರ, ನೀರು, ಮತ್ತೆ ಬೆಂಕಿ ಎಲ್ಲ ಬೇಕಲ್ವಾ? ಆ ಸಹಕಾರಿ ಕಾರಣ ಭಗವಂತ ನೀವೇ. ಸೊ ಈ ಭೌತಿಕ ಸೃಷ್ಟಿಗೂ ಎಲ್ಲ ಕಾರಣಗಳಿಗೂ ಕಾರಣವಾಗಿರೋದು ಭಗವಂತ ನೀವೇ. ಪೂರ್ಣ ಕಾರಣ ಯಾರು ಅಂದ್ರೆ ಭಗವಂತನೇ. ಈ ಲೋಕ ಸೃಷ್ಟಿಗೆ 3 ಕಾರಣಗಳು ಬೇಕಾಗುತ್ತೆ: ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. ಆ ಥರ ಒಂದು ಮಡಿಕೆ ಮಾಡಕ್ಕೆ ಈ ಥರ 3 ಬೇಕಂದ್ರೆ ಈ ಭೌತಿಕ ಲೋಕನ ಸೃಷ್ಟಿ ಮಾಡೋದು ಭಗವಂತ ನಿಮ್ಮೊಬ್ಬನಿಂದೇ ಮಾಡೋಕ್ಕಾಗುತ್ತೆ. ಮತ್ತೆ ಇವಾಗ ಮಡಿಕೆ ಒಡೆದೋಗುತ್ತೆ ಅನ್ಕೊಳ್ಳಿ, ಒಡೆದೋಗದ ಮೇಲೆ ಏನಾಗುತ್ತೆ? ಅದು ಮತ್ತೆ ಮಣ್ಣಾಗುತ್ತೆ. ಒಡೆದೋಗದ ಮೇಲೆ ಏನಾಗುತ್ತೆ? ಮತ್ತೆ ಮಣ್ಣಾಗ್ಬಿಡುತ್ತೆ ಅಲ್ವಾ? ಸೊ ಆ ಥರ ಮತ್ತೆ ಅದು ನಾರ್ಮಲ್ ಮಣ್ಣಾಗುತ್ತೆ. ಆ ಥರ ಭಗವಂತ ನೀವೇ ಎಲ್ಲ ವಸ್ತುಗಳಿಗೂ ಆರಂಭ, ಆಧಾರ, ಲಾಸ್ಟು, ಎಂಡು ಎಲ್ಲವೇ ನೀವೇ. ಭಗವಂತನ ಬಿಟ್ಟು ಮತ್ತೆ ಏನೇ ಇಲ್ಲ ಈ ಭೌತಿಕ ಲೋಕದಲ್ಲಿ. ಯಾಕಂದ್ರೆ ನಮ್ಗೆಲ್ಲ ಯಾರಾದ್ರೂ ಒಬ್ರು ಬೇಕಾಗುತ್ತೆ, ಆಧಾರ ಬೇಕು. ಆದ್ರೆ ಭಗವಂತನಿಗೆ ಆ ಥರ ಯಾವೊಂದು ಹೆಲ್ಪ್ ಏನ್ ಬೇಕಾಗಿಲ್ಲ. ಯಾಕಂದ್ರೆ ಭಗವಂತ ಬಂದು ಸ್ವತಂತ್ರನು ಅವನು. ನಾವು ಆ ಥರ ಸ್ವತಂತ್ರನಲ್ಲ. ಯಾಕಂದ್ರೆ ಭಗವಂತ ಬಂದು ಇಂಡಿಪೆಂಡೆಂಟು, ಆದ್ರೆ ನಾವೆಲ್ಲ ಡಿಪೆಂಡೆಂಟು. ಓ ಭಗವಂತ, ಈ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಸೃಷ್ಟಿ ಮಾಡಿದ ಭಗವಂತ ನೀವೇ. ಆ ಎಲ್ಲ ವಸ್ತುಗಳು ಒಳಗಡೆ ಪ್ರವೇಶಿಸೋರು ಭಗವಂತ ನೀವೇ. ಈ ತರ ಭೌತಿಕ ಗುಣಗಳು ಯಾವಾಗ ಒಂದೇ ತರ ಇರುತ್ತಾ ಏನೋ? ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ಎಲ್ಲ ಗುಣಗಳು ಒಳಗಡೆ ಇರೋನು ಭಗವಂತ ನೀವೇ. ಓ ಭಗವಂತ, ಯಾರೊಬ್ಬರು ಪೂರ್ಣವಾಗಿ ತಿಳ್ಕೊಳ್ತಾರೆ ಗೊತ್ತಾ? ಓ ದೇವೋತ್ತಮ ಪರಮ ಪುರುಷ, ಯಾರೊಬ್ಬರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೋ, ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆದಿದ್ದಾರೋ, ಅಧಿಕಾರ ಪೂರ್ವವಾಗ ಅವರ ಶಾಸ್ತ್ರ ಜ್ಞಾನ ಇಟ್ಕೊಂಡು ಬೆಳೆದಿದ್ದಾರೋ, ಆ ಭಕ್ತಿ ಯೋಗದಿಂದ ಅವರು ಈ ಜಡ ಕಳಂಕಗಳಿಂದ ಬಿಡುಗಡೆ ಆಗಿರ್ತಾರೆ ಸ್ವಾಮಿ. ಅವರು ಮನಸ್ಸಕ್ಕೂ ಗೊತ್ತಾಗುತ್ತೆ ನೀವು ಯಾರು. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಒಂದೇ ಜಾಗದಲ್ಲಿರೋದು, ಓಡಾಡೋದು, ಈ ತರ ಎಲ್ಲ ವಸ್ತುಗಳು ರೂಪಲ್ಲಿ ಇರೋದು ಭಗವಂತ ನೀವೇ. ನೀವೇ ಇದೆಲ್ಲ ಸೃಷ್ಟಿ ಮಾಡಿದ್ದೀರಾ. ಯಾಕಂದ್ರೆ ಭಗವಂತನೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋದು. ಇವಾಗ ಭಗವಂತ ಕ್ಷೀರೋದಕ ಸಾಯಿಷ್ಣುವ ಅವರೇ ಇಲ್ಲಿ ಬಂದಿದ್ದಾರೆ. ಆ ಭಗವಂತನೇ ನೋಡಿಬಿಟ್ಟು ಎಲ್ಲರೂ ಆ ತರ ಆಕರ್ಷಣೆ ಆಗ್ತಾ ಇದ್ದಾರೆ. ಆ ಭಗವಂತನ ನೋಡುವಾಗ ಅಷ್ಟೊಂದು ಸಂತೋಷ ಆಗ್ತಾ ಇದೆ. ಇವಾಗ ಒಂದು ಕಟ್ಟೆ ಮರ ಇರುತ್ತಲ್ವಾ, ಅದು ಒಳಗಡೆ ಇರೋ ಬೆಂಕಿಯಾಗಿರೋದು ನೀವೇ. ಹಸು ಹತ್ರದಿಂದ ಹಾಲು ಬರುತ್ತೆ, ಆ ಹಾಲಾಗಿರೋದು ನೀವೇ. ನಾವು ಈ ನೆಲದಿಂದ ಧಾನ್ಯಗಳು ವ್ಯವಸಾಯ ಮಾಡಿ ಉತ್ಪತ್ತಿ ಮಾಡ್ತೀವಿ. ಮತ್ತೆ ಒಂದು ಬಾಯಿ ಮಾಡಿ ಅಲ್ಲಿಂದ ಅದು ಒಳಗಡೆಯಿಂದ ನೀರು ಬರುತ್ತೆ. ಸೊ ಅದು ಭಗವಂತ ನಿನ್ ಕೃಪೆಯಿಂದ ಇದೆಲ್ಲ ನಡೀತಾ ಇದೆ. ಸೊ ಇವಾಗ ಕೆಲವರು ವ್ಯಾಪಾರ ಮಾಡ್ತಾರೆ, ಜೀವನಕ್ಕೂ ಏನೆಲ್ಲ ಬೇಕಾಗುತ್ತೋ ಆ ಥರ ಎಲ್ಲ
ಕೊಡೋದು ಭಗವಂತ ನೀವೇ. ಒಂದೇ ನಿಮಿಷ ಮಾತಾಜಿ. ಸೊ ಈ ತರ ಮರ ಒಳಗಡೆ ಇರೋ ಬೆಂಕಿ ತರ, ಮತ್ತೆ ಹಸು ಹತ್ರ ಇರೋ ಹಾಲು ತರ, ನೆಲದಲ್ಲಿರೋ ಧಾನ್ಯಗಳು ಉತ್ಪತ್ತಿಯಾಗೋ ಧಾನ್ಯಗಳು ನೀರು ತರ, ಮತ್ತೆ ವ್ಯಾಪಾರ ಮಾಡಿ ಜೀವನ ಸಂಪಾದನ ಮಾಡೋ ತರ, ಈ ತರ ಎಲ್ಲ ನಾವು ಇದೆಲ್ಲ ಭಗವಂತನ ಕೃಪೆಯಿಂದ ನಮ್ಗೆ ಸಿಕ್ಕೋದು. ಸೊ ಭಗವಂತನ ಕೃಪೆ ಇಲ್ಲ ಅಂದ್ರೆ ಇದೆಲ್ಲ ಏನ್ ನಮ್ಗೂ ನಡೆಯೋದೇ ಇಲ್ಲ. ಸೊ ನಾವು ಈ ತರ ಭಕ್ತಿ ಯೋಗ, ಭಕ್ತಿ ನಾವು ಫಾಲೋ ಮಾಡಬೇಕು. ಭಕ್ತಿ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ, ಇಲ್ಲಂದ್ರೆ ಕಷ್ಟಗಳೇ. ಸೊ ಈ ತರ ಭಗವಂತನ ಅನುಗ್ರಹ ಒಬ್ಬನಿಗೂ ಸಿಕ್ಕಿದ್ರೆ ಮಾತ್ರ ಅವನು ಬುದ್ಧಿವಂತನಾಗಿ ಇರಕ್ಕಾಗುತ್ತೆ. ಸೊ ಆ ತರ ಬುದ್ಧಿವಂತನಾಗಿ ಭಗವಂತನ್ನೇ ಅವನು ಬಂದು ನೋಡಕ್ಕಾಗುತ್ತೆ. ಸೊ ಪುಣ್ಯ ಪುರುಷರುಗಳು ಎಲ್ಲರೂ ಇದು ಊರ್ಜಿತ ಮಾಡಿದ್ದಾರೆ. ಸೊ ಭಗವಂತನ ಅನುಗ್ರಹ ಇರೋದಿಂದು ಎಲ್ಲ ಸಿಕ್ಕುತ್ತೆ. ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಏನೇ ನಮಗೂ ಸಿಕ್ಕೋದೇ ಇಲ್ಲ. ಸೊ ಯಾರೊಬ್ಬನು ಒಳ್ಳೆ ಅದಾದು ಒಳ್ಳೆ ಕೆಲಸಗಳು ಹಿಂದಿನ ಜನ್ಮದಲ್ಲಿ ಈ ಜನ್ಮದೆಲ್ಲ ಮಾಡ್ತಾನೋ, ಅವನು ಪಾಪಗಳೆಲ್ಲ ನಾಶ ಆಗಿ ಅವನು ಈ ಕಲಿಯುಗ ಕಲ್ಮಶದಿಂದ ಬಿಡುಗಡೆ ಮಾಡಕ್ಕಾಗತ್ತೆ. ಯಾಕಂದ್ರೆ ಅವನಿಗೂ ಭಕ್ತಿ ಸಿಕ್ಕುತ್ತೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಜನಗಳು ಯಾವ ತರ ಇದ್ದಾರೆ ಅಂದ್ರೆ ಮಹಾ ಪಾಪಿಗಳಾಗಿದ್ದಾರೆ. ಅದೇ ತರ ಅವ್ರ ಆಯುಷು ಕಡಿಮೆ ಇರುತ್ತೆ, ಮತ್ತೆ ದುರದೃಷ್ಟವಂತರಾಗಿರ್ತಾರೆ, ರೆಸ್ಲೆಸ್ಸು, ಅವ್ರಿಗೂ ಅಮೇದಿಯಾಗಿರಕ್ಕಾಗಲ್ಲ, ರೆಸ್ಲೆಸ್ ಆಗಿರ್ತಾರೆ ಅವರು. ಸೊ ಮಂದ ಬುದ್ಧಿ ಆಗಿರ್ತಾರೆ, ಜಗಳ ಮಾಡಕ್ಕಂತ ಇಷ್ಟ. ಸೊ ಈ ತರ ಎಲ್ಲ ಇರ್ತಾರೆ. ಆದ್ರೆ ಇದು ಎಲ್ಲ ಇಂದು ನಾವು ಬಿಡುಗಡೆ ಆಗಬೇಕಂದ್ರೆ ಒಂದೇ ದಾರಿ, ಏನು? ಭಗವಂತನ ಭಕ್ತಿ ಮಾಡಿದರೆ ಅದು ನಮಗೂ ಎಲ್ಲ ಒಳ್ಳೇದಾಗುತ್ತೆ. ಇವಾಗ ಕಾಡಿಗಿಚ್ಚು ಬಂದಿದೆ ಅನ್ಕೊಳ್ಳಿ. ಕಾಡಿಗಿಚ್ಚು ಬಂದ್ರೆ ಆ ಕಾಡಲ್ಲಿರೋ ಎಲ್ಲ ಜೀವರಾಶಿ ಎಷ್ಟು ದುಃಖ ಅಲ್ವಾ? ಸೊ ಆ ತರ ಕಾಡಿಗಿಚ್ಚು ಬಂದ ಮೇಲ್ಗಡೆ ಅಷ್ಟೊಂದು ದುಃಖ ಬಂದ್ಬಿಡುತ್ತೆ. ಅವಾಗ ಆನೆಗಳು ಏನ್ ಮಾಡುತ್ತೆ, ಅಲ್ಲಿರೋ ನೀರು, ಅದು ಅಲ್ಲಿ ಗಂಗಾ ಇದ್ರೆ ಸುಮ್ನೆ ಬಿಡುತ್ತಾ? ಆ ಗಂಗಾ ನೀರ್ ಎತ್ಕೊಂಡು ಬಂದು ಆ ಕಾಡ್ಗಿಚ್ಚು ಅಲ್ಲಿ ಇರೋ ಎಲ್ಲ ಅದು ಬಂದು ನೀರ್ ಹಾಕುತ್ತೆ. ಸೊ ಅದೆಲ್ಲ ಅದು ಕಾಡನ್ನೇ ರಕ್ಷಣೆ ಮಾಡುತ್ತೆ. ಆ ತರ ಓ ದೇವೋತ್ತಮ ಪರಮ ಪುರುಷ, ನಿಮ್ ಒಕ್ಕುಳಿಂದು ಒಂದು ಕಮಲದ ಹೂ ಬಂದಿದೆ. ಆ ಕಮಲದ ಹೂ ಇಂದು ಯಾರು ಬಂದಿದ್ದಾರೆ? ಬ್ರಹ್ಮದೇವರು ಅಲ್ವಾ? ಸೊ ನೀವೇ ನಮ್ನೆ ರಕ್ಷಣೆ ಮಾಡಿದಿರ. ನಿಮ್ನ ನೋಡಬೇಕು, ನೀವು ಎಷ್ಟೋ ಕಾಲದಿಂದ ನಾ ಪ್ರಯತ್ನ ಪಡ್ತಾ ಇದ್ದೀನಿ ಸ್ವಾಮಿ, ನಿಮ್ನೆ ನೋಡಬೇಕು, ನಿಮ್ ದರ್ಶನ ಪಡಿಬೇಕು, ಅಷ್ಟೊಂದು ಎದುರು ನೋಡ್ತಾ ಇದ್ದೀನಿ. ಯಾಕಂದ್ರೆ ಓ ದೇವೋತ್ತಮ ಪರಮ ಪುರುಷ, ನಿಮ್ನ ನೋಡೋದು ಅಷ್ಟು ಒಂದು ಸಾಧ್ಯ ಇಲ್ಲ ಯಾರಿಗೂ. ಯಾಕಂದ್ರೆ ಅಷ್ಟು ದುರ್ಲಭ. ಯಾರೊಬ್ಬರಿಗೂ ಭಕ್ತಿ ಇರುತ್ತೋ, ಭಗವಂತನ ಭಕ್ತರಾಗಿ ಇದ್ದಾರೋ ಅವರು ಮಾತ್ರ ಭಗವಂತನೇ ಆ ಭಕ್ತಿ ಪ್ರಭಾವ ಇಂದು ಭಗವಂತನ ಈ ತರ ಫೇಸ್ ಟು ಫೇಸ್ ನೋಡಕ್ಕ ಆಗತ್ತೆ. ಓ ದೇವೋತ್ತಮ ಪರಮ ಪುರುಷ, ಇವಾಗ ನಾನು ಎಷ್ಟೊಂದು ಭಾಗ್ಯವಂತ, ನಿನ್ನ ನಾವು ನೋಡಿದ್ದೀನಿ. ಓ ಪುರುಷೋತ್ತಮ, ಇಲ್ಲಿ ಅನೇಕ ದೇವರುಗಳು, ಈ ಪ್ರಪಂಚದಲ್ಲಿರೋ ನಿರ್ವಾಹಿಗಳು ಎಲ್ಲ ಬಂದಿದ್ದಾರೆ ಸ್ವಾಮಿ. ನಾವೆಲ್ಲರೂ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ಓ ಪುರುಷೋತ್ತಮ, ಯಾಕಂದ್ರೆ ನಮ್ ಒಳಗಡೆ ಏನಿದೆ, ಆಚೆ ಏನ್ ಪ್ರಾಬ್ಲಮ್ ನಡೀತಾ ಇದೆ ಎಲ್ಲ ಭಗವಂತ ನಿಮ್ಗೆ ಗೊತ್ತು. ಯಾಕಂದ್ರೆ ನೀವೇ ಸಾಕ್ಷಿ ಅಲ್ವಾ? ನಿಮ್ಗೆ ಗೊತ್ತಿಲ್ಲ ಅದು ಏನೇ ಇಲ್ಲ ಈ ಭೌತಿಕ ಲೋಕಲ್ಲಿ.
ನಿಮ್ಗೆಲ್ಲ ಗೊತ್ತು. ಸೊ ಈ ಪ್ರಾಬ್ಲಮ್ ಇಂದು ಯಾವ ತರ ನಾವು ಬಿಡುಗಡೆ ಆಗಬೇಕು ನೀವೇ ಹೇಳಿ ಸ್ವಾಮಿ. ಬ್ರಹ್ಮ ಈ ತರ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಬ್ರಹ್ಮದೇವರು, ಶಿವ, ದಕ್ಷ ತರ ಪ್ರಜಾಪತಿಗಳು, ದೇವರುಗಳು ಎಲ್ಲರೂ ಬಂದಿದ್ದಾರೆ. ಆದ್ರೆ ಅದೇ ಬ್ರಹ್ಮ ಹೇಳ್ತಾ ಇದ್ರೆ ನಾವೆಲ್ಲ ಬಂದಿದೀವಿ ಇಲ್ಲಿ. ಆದ್ರೆ ಮೂಲ ವಾಹ ಇರೋ ಬೆಂಕಿ ನೀವೇ. ಆ ಬೆಂಕಿಯಿಂದ ಆಚೆ ಬರೋ ಚಿಕ್ಕ ಚಿಕ್ಕ ಆ ಬೆಂಕಿ ಅದೆಲ್ಲ ನಾವೇ. ಆದ್ರೆ ಭಗವಂತ ನೀವೇ ಮೂಲ ಪ್ರಕೃತಿ. ನಿಮ್ಮಂದು ಆಚೆ ಬಂದಿರೋರು ನಾವೆಲ್ಲ ಭಿನ್ನ ವಸ್ತುಗಳು. ಆಕ್ಚುಲಿ ಮಾತಾಜಿ ಆ ಬೆಂಕಿಯಿಂದ ಸಟಸಡನು ಈ ತರ ಸ್ಮಾಲ್ ಬೆಂಕಿಗಳು ಆಚೆ ಬರುತ್ತೆ. ಅದು ಏನ್ ಹೇಳ್ತೀರಾ? ಕಿಡಿಗಳು. ಕಿಡಿಗಳು ಅಂತ ಹೇಳ್ತೇವೆ. ಓಕೆ ಓಕೆ, ಎಲ್ಲರೂ ಮ್ಯೂಟ್ ಮಾಡಿ. ಸೊ ಆ ತರ ಇಲ್ಲಿ ಬಂದು ಬ್ರಹ್ಮ ಬಂದು ಹೇಳ್ತಾ ಇದ್ದಾರೆ, ಓ ದೇವೋತ್ತಮ ಪರಮಪುರುಷ, ದಯವಿಟ್ಟು ನಮ್ನ ನೀವೇ ರಕ್ಷಣೆ ಮಾಡಬೇಕು. ನಮ್ಗೂ ಇರೋ ಪ್ರಶ್ನೆ ಎಲ್ಲ ನಿಮ್ಗೂ ಗೊತ್ತು. ಇಲ್ಲಿರೋ ಎಲ್ಲ ದೇವರುಗಳನ್ನು ಪ್ರಶ್ನೆಯಿಂದ ಬಿಡುಗಡೆ ಮಾಡೋದು ಭಗವಂತ ನೀವೇ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಯಾವೊಂದು ಪ್ರಶ್ನೆ ಅಂದ್ರೆ ಎಲ್ಲಾ ದೇವರುಗಳು, ಬ್ರಹ್ಮ, ಶಿವ, ಪ್ರಜಾಪತಿಗಳು ಎಲ್ಲ ಎಲ್ಲಿ ಹೋಗ್ತಾರೆ? ಭಗವಂತ ಹತ್ರವೇ ಹೋಗ್ತಾರೆ. ಸೊ ಅದೇ ಇಲ್ಲಿ ನಾವೆಲ್ಲ ಬಂದಿದ್ದೀವಿ. ದಯವಿಟ್ಟು ನೀವೇ ನಮಗೂ ಒಂದು ಉಪಾಯ ಹೇಳಿ ಸ್ವಾಮಿ. ಸೊ ಶುಕದೇವ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಈ ತರ ಬ್ರಹ್ಮ ಮತ್ತೆ ದೇವರುಗಳು ಎಲ್ಲರೂ ಈ ತರ ಪ್ರಾರ್ಥನೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಭಗವಂತ ನೋಡ್ತಾ ಇದ್ದಾರೆ ಎಲ್ಲರನ್ನ. ಸೊ ಒಂದು ಮೇಘ ಗರ್ಜನೆ ತರ ಗಡಗಡಾನ್ ಭಗವಂತ ಏನು ಅಷ್ಟೊಂದು ಭಗವಂತನ ವಾಯ್ಸ್ ಆ ಥರ ಇದೆ ಅಂತೆ. ಸೊ ಆ ಥರ ನಮಸ್ಕಾರ ಮಾಡಿಕೊಂಡು ಅವ್ರು ಎಲ್ಲರೂ ಆ ಥರ ಬೇಡ್ಕೊಳ್ತಾ ಇದ್ದಾರಲ್ವಾ, ಆ ದೇವರುಗಳನ್ನ ಭಗವಂತ ನೋಡ್ತಾರೆ. ಸೊ ಇವಾಗ ಮಿಂಚು ಮೆರುಪು ಯಾವ ಥರ ಇರುತ್ತೆ ಆ ಥರ ಭಗವಂತನ ಮಾತು ಆ ಥರ ಇದೆ ಅಂತೆ. ಆ ದೇವೋತ್ತಮ ಪರಮ ಪುರುಷರು ಇವಾಗ ಮಾತಾಡೋಕೆ ಶುರು ಮಾಡ್ತಾರೆ. ಭಗವಂತನ ಲೀಲೆಗಳು ಎಷ್ಟೋ ಇದೆ, ಅನ್ಕೌಂಟಬಲ್. ಭಗವಂತ ಇಷ್ಟು ಲೀಲೆ ಮಾಡಿದ್ದಾರೆ, ಅಷ್ಟು ಲೀಲೆ ಮಾಡಿದ್ರೆ ಹೇಳಕ್ಕಾಗಲ್ಲ. ಭಗವಂತನ ಲೀಲೆಗಳು ಅನ್ಲಿಮಿಟೆಡ್. ಯಾಕಂದ್ರೆ ಎಷ್ಟು ಅವತಾರಗಳು ಭಗವಂತ ತಗೊಳ್ತಾರೆ. ಇವಾಗ ಸಮುದ್ರಲ್ಲಿ ಅಲೆಗಳು ಎಷ್ಟು ಇದೆ ನಾವು ಕೌಂಟ್ ಮಾಡಕ್ಕಾಗತ್ತಾ? ಆಗಲ್ಲ. ಆ ಥರ ಭಗವಂತನ ಲೀಲೆಗಳು ಎಷ್ಟೋ ಎಷ್ಟೋ ಅವತಾರಗಳು ಆಗಲಿ, ಎಷ್ಟೋ ಲೀಲೆಗಳು ಭಗವಂತ ಮಾಡ್ತಾ ಇದ್ದಾರೆ. ಭಗವಂತ ಮಾತಾಡಕ್ಕೂ ಶುರು ಮಾಡ್ತಾರೆ. ಓ ಬ್ರಹ್ಮದೇವ, ಓ ಶಿವ, ಮತ್ತೆ ಇರೋ ದೇವರುಗಳೇ, ನೀವೆಲ್ಲರಿಗೂ ನಲ್ಲ ಅದೃಷ್ಟ ಸಿಕ್ಲಿ. ನಾವೇನ್ ಹೇಳ್ತೀನೋ ಅದೆಲ್ಲರ ಗಮನದಿಂದ ಕೇಳಿ. ಸೊ ಆದ್ರೆ ಭಗವಂತ ಏನ್ ಮಾತಾಡ್ತಾರೆ ನಾವು ಅಷ್ಟು ಗಮನದಿಂದ ಕೇಳ್ಬೇಕಂತೆ. ನಿಮ್ಗೆಲ್ಲ ಒಳ್ಳೇದಾಗಲಿ, ಅನುಕೂಲ ಆಗಲಿ. ಸೊ ಇವಾಗ ನಾವ್ ಹೇಳೋದೇ ನೀವು ಫಾಲೋ ಮಾಡಬೇಕು. ಯಾಕಂದ್ರೆ ನೀವು ಅಸುರರುಗಳ ಜೊತೆ ಸಮಾಧಾನ ಮಾಡ್ಕೋಬೇಕು. ಯಾವ ತರ ಸಮಾಧಾನ ಮಾಡೋದು? ಇವಾಗ ದೇವರುಗಳು ಗುರು ಯಾರು? ಬೃಹಸ್ಪತಿ. ಅಸುರರುಗಳು ಗುರು ಶುಕ್ರಾಚಾರ್ಯರು. ಸೊ ಇವಾಗ ನೀವು ಅವರ ಜೊತೆಯಲ್ಲಿ ಸಮಾಧಾನ ಮಾಡ್ಕೋಬೇಕು. ಎಕ್ಸಾಂಪಲು, ಇವಾಗ ಒಂದು ಹಾವು ಮತ್ತೆ ಇಲಿ ಒಂದೇ ಜಾಗದಲ್ಲಿ ಒಂದು ಗೂಡು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಓಕೆ, ಸೊ ಇವಾಗ ಅದು ಒಳಗಡೆಯಿಂದ ಆಚೆ ಹೋಗಬೇಕಂದ್ರೆ ಇದನ್ನು ಹೋಲ್ಡ್ ಮಾಡಬೇಕು. ಕೂಡಕ್ಕೆ ಏನ್ ಹೇಳ್ತಾರೆ ಮಾತಾಜಿ? ಗಂಪ. ತೆಲುಗುಲಿ ಗಂಪನೇ ಹೇಳ್ತಾರೆ.
ಕನ್ನಡಲ್ಲಿ ಮಕ್ರಿ. ಮಕ್ರಿಯಾ? ಓಕೆ, ಏನ್ ಹೇಳ್ತೀರಾ ಮಾತಾಜಿ? ಹೌದು, ಮಂಕ್ರಿ ಅಂತಾರೆ, ಗಂಪನು ಅಂತಾರೆ ಕೆಲವರು. ಗಂಪನ ಹೇಳ್ತಾ. ಓಕೆ, ಒಂದು ಗಂಪ ಒಳಗಡೆ ಹಾವು ಇಲಿ ಎರಡು ಸಿಕ್ಕಾಕೊಂಡ್ಬಿಟ್ಟಿದೆ. ಇವಾಗ ಹಾವು ಬೇಕಂದ್ರೆ ಇವಾಗ ಇಲಿನಿ ತಿನ್ಬೋದು, ಆದ್ರೆ ಹಾವು ಆಚೆ ಹೋಗಕ್ಕಾಗಲ್ಲ ಅಲ್ವಾ? ಸೊ ಅವಾಗ ಇಲಿ ಹತ್ರ ಹೇಳುತ್ತಂತೆ, ನೀವು ಈ ಗಂಪನಿ ಕಟ್ ಮಾಡಿ ಹೋಲ್ ಮಾಡಿಬಿಡಿ, ನಾವಿಬ್ರು ಆಚೆ ಹೋಗ್ಬಿಡೋಣ, ನಾವು ನಿಮ್ನೆ ತಿನ್ನಲ್ಲ. ಆ ಥರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಇಲಿ ಏನ್ ಮಾಡುತ್ತೆ, ಅದು ಆ ಗಂಪೆನಿ ಕಟ್ ಮಾಡಿ ಒಂದು ಹೋಲ್ ಮಾಡುತ್ತೆ. ಸೊ ಅವಾಗ ಹಾವು ಏನ್ ಮಾಡುತ್ತೆ, ಇಲಿನೂ ತಿನ್ಬಿಡುತ್ತೆ, ಆಚೆನೂ ಹೋಗ್ಬಿಡುತ್ತೆ. ಸೊ ಅದರ ತಿನ್ನಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುತ್ತಲ್ವಾ? ಸೊ ಆ ಥರ ಇವಾಗ ನೀವೇನ್ ಮಾಡಬೇಕು, ದೈತ್ಯರುಗಳ ಜೊತೆಯಲ್ಲಿ, ಅದಾದ ಅಸುರಗಳ ಜೊತೆಯಲ್ಲಿ ಒಂದು ಸಮಾಧಾನ ಒಡನ್ಪಡಿಕೆ ಅಗ್ರಿಮೆಂಟ್ ಮಾಡ್ಕೊ. ಸೊ ಆ ಥರ ಮಾಡ್ಕೊಂಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಇವಾಗ ನೀವು ಎದುರಿಗಳ ಜೊತೆ ಸಮಾಧಾನ ಒಡನ್ಪಡಿಕೆ ಮಾಡಿದರೆ ಇವಾಗ ನಿಮ್ಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಇವಾಗ ಒಬ್ಬನು ತೀರೋಗೋ ಪರಿಸ್ಥಿತಿಯಲ್ಲಿ ಇದ್ದಾನೆ. ಇವಾಗ ಅವನಿಗೂ ಚಿರಂಜೀವಿಯಾಗ ಇರಕ್ಕೂ ಒಂದು ಅವಶ್ಯಕ ಔಷಧ ಸಿಕ್ಕಿದ್ರೆ ಏನಾಗುತ್ತೆ, ಅವನು ಬದುಕೊಂಡ್ಬಿಡ್ತಾನೆ ಅಲ್ವಾ? ಸೊ ಆ ಥರ ಇವಾಗ ಇಲ್ಲಿ ಬಂದು ಅಮೃತ ಉತ್ಪತ್ತಿ ಮಾಡಬೇಕು. ಸೊ ಈ ಅಮೃತ ಉತ್ಪತ್ತಿ ಮಾಡಬೇಕಂದ್ರೆ ಆಲ್ರೆಡಿ ನೀವೆಲ್ಲ ಏನು ಬಲ ಇಲ್ಲ. ಶುಕ್ರಾಚಾರ್ಯರು ಜೊತೆಯಲ್ಲಿ ಆ ಅಸುರಗಳ ಜೊತೆಯಲ್ಲಿ ಸಮಾಧಾನ ಮಾಡ್ಕೊ, ಯಾಕಂದ್ರೆ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ, ದೇವರುಗಳು ವೀಕ್ ಆಗಿಬಿಟ್ಟಿದ್ದಾರೆ. ಏನ್ ಮಾಡೋದು, ವೀಕ್ ಆಗಿದ್ದಾರೆ. ರೀಸನ್ ಏನು, ದುರ್ವಾಸರು ಕೊಟ್ಟಿದ್ದ ಶಾಪ ಅಲ್ವಾ? ಸೊ ಅದಕ್ಕೆ ನಾವು ಯಾವಾಗ ಅಹಂಕಾರ ಇಟ್ಕೋಬಾರದು. ಅಹಂಕಾರ ಬಂದ್ರೆ ಹೋಯ್ತು ಕತೆ. ಸೊ ಅದೇ ಇಲ್ಲಿ ಭಗವಂತ ಹೇಳ್ತಾರೆ, ಓ ದೇವರುಗಳೇ, ನೀವೇನ್ ಮಾಡಿ ಎಲ್ಲ ತರಕಾರಿಗಳು, ಹುಲ್ಲು ಹಳ್ಳಿಗಳು, ಮೂಲಿಕೆಗಳು ಎಲ್ಲ ಹಾಲಿನ ಸಮುದ್ರದಲ್ಲಿ ಹಾಕಿ, ಮತ್ತೆ ಅಲ್ಲಿ ಮಂದಾರ ಪರ್ವತ ಅದು ಬಂದು ಒಂದು ಮತ್ತು ತರ ಇಟ್ಬಿಡಿ, ವಾಸುಗಿನಿ ಒಂದು ದಾರ ತರ ಇಟ್ಕೊಂಡ್ಬಿಡಿ. ಮತ್ತೆ ನೀವು ಆ ಸಮುದ್ರ ಮಂಥನ ಮಾಡಿದರೆ, ಚಿಲಿಕಿಸಿದ್ರೆ, ಹಾಲಿನ ಸಮುದ್ರನ ಚಿಲಿಕಿಸಿದ್ರೆ ನಿಮ್ಗೂ ಅಲ್ಲಿಂದು ಏನು ಉತ್ಪತ್ತಿ ಆಗುತ್ತೆ, ಅಮೃತ ಬರುತ್ತೆ. ಯಾಕಂದ್ರೆ ನೀವು ಹಾಲು ಮೊಸರು ಹಾಕಿ ಮೊಸರು ಚಿಲಿಕಿಸಿದ್ರೆ ಏನ್ ಸಿಕ್ಕುತ್ತೆ, ಬೆಣ್ಣೆ ಸಿಕ್ಕುತ್ತೆ ಇಲ್ವಾ? ಸೊ ಆ ಥರ ಇವಾಗ ನೀವೇನು ಅಲ್ಲಿ ಜಾಸ್ತಿ ಮೂಲಿಕೆಗಳು, ಬಳ್ಳಿಗಳು, ಹುಲ್ಲು, ತರಕಾರಿಗಳು, ಹಣ್ಣು ಎಲ್ಲ ಹಾಕಿ ಹಾಲಿನ ಸಮುದ್ರ ಅದು, ಮತ್ತೆ ಆ ಥರ ಚಿಲುಕಿಸಿದ್ರೆ ಈ ಮೂಲಿಕೆಗಳೆಲ್ಲ ಸೇರಿ ಅಮೃತ ಬಂದ್ಬಿಡುತ್ತೆ. ಓ ನನ್ನ ಪ್ರಿಯ ದೇವರುಗಳೇ, ಆದರೆ ನೀವು ಸ್ವಲ್ಪ ವಿನಮ್ರತೆ ಆಗಿರಬೇಕು, ಸಹನೆ ಇರಬೇಕು, ಸಗಿಸ್ಕೋಬೇಕು. ಓಕೆ, ಸಹನೆ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸೊ ಆ ಥರ ಸಗಿಸ್ಕೊಂಡು ಸಹನೆಯಿಂದ ಸಮಾಧಾನಲ್ಲಿ ಇರಬೇಕು. ಕೋಪವೇ ಬರಬಾರದು, ಸಲನ ಬರಬಾರದು. ಸೊ ಆ ಥರ ನೀವು ಅಸುರಗಳ ಜೊತೆಯಲ್ಲಿ ಸಗಿಸ್ಕೊಂಡು ಇರಬೇಕು. ಇವಾಗ ಅಸುರರು ಏನ್ ಕೇಳಿದ್ರೆ ಎಲ್ಲನೂ ಒಪ್ಕೊಳ್ಳಿ, ನೀವು ಏನ್ ಕೇಳಿದ್ರೆ ಒಪ್ಕೊಂಡ್ಬಿಡಿ, ನೋ ಪ್ರಾಬ್ಲಮ್. ಮತ್ತೆ ನೀವು ಈ ಸಮುದ್ರ ಮಂಥನ ಮಾಡುವಾಗ, ಚಿಲಿಕಿಸುವಾಗ ಏನ್ ಬರುತ್ತೆ, ಫಸ್ಟು ಕಾಲಕೂಟ ವಿಷ ಬರುತ್ತೆ. ಅದ್ರ ಬಗ್ಗೆ ನೀವೇನು ಭಯ ಪಡಬೇಡ. ಓಕೆ, ಸೊ ಮತ್ತೆ ಆ ಸಮುದ್ರ ಇಂದು ಮತ್ತೆ ಏನೇನೋ ಬರುತ್ತೆ ವಸ್ತುಗಳು, ಆದ್ರೆ ನೀವು ದುರಾಸೆ ಇಟ್ಕೋಬಾರದು. ಅಯ್ಯೋ ನಮ್ಕು ಬೇಕು ಆ ತರ ದುರಾಸೆ ಇಟ್ಕೋಬಾರದು. ಯಾರ ಮೇಲ್ಗಡೆ ಕೋಪವು ಪಡಬಾರದು. ಯಾಕಂದ್ರೆ ಅದು ಒಳಗಡೆಯಿಂದ ವಿಷ ಬರುತ್ತೆ, ಅಷ್ಟು ಕಾಸ್ಟ್ಲಿ ರತ್ನಗಳು ಬರುತ್ತೆ, ಅಮೃತ ಬರುತ್ತೆ. ಮತ್ತೆ ಅಲ್ಲಿ ಒಳಗಡೆಯಿಂದ ಹೆಂಗಸರುಗಳು, ಅಷ್ಟು ಸೌಂದರ್ಯವಾಗಿರೋ ಹೆಂಗಸರುಗಳು ಬರ್ತಾರೆ. ಆದ್ರೆ ಎದಕ್ಕೂ ನೀವು ಆಸೆ ಪಡಬಾರದು, ದುರಾಸೆ ಇರಬಾರದು.
ದುರಾಸೆ ಪಟ್ಟಿದರೆ ಅಷ್ಟೇ ಹೋಯ್ತು. ಓಕೆ, ಸೊ ದುರಾಸೆ ಇಟ್ಕೋಬಾರದು, ಸಮಾಧಾನವಾಗಿರ್ಬೇಕು. ಇದ್ರ ಮೇಲೆ ಆಕರ್ಷಣ ಆಗಬಾರದು, ಆಸೆ ಬರಬಾರದು. ಸೊ ಭಗವಂತ ಇಷ್ಟು ಅಡ್ವೈಸ್ ಕೊಟ್ಬಿಟ್ಟಿದ್ದಾರೆ. ಸೊ ಶುಗದೇವರು ಪರಿಷತ್ಗೆ ಹೇಳ್ತಾ ಇದ್ದಾರೆ. ಸೊ ಈ ತರ ದೇವರುಗಳಿಗೂ ಅಡ್ವೈಸ್ ಮಾಡಿಬಿಟ್ಟು ಎಲ್ಲ ಜೀವರಾಶಿಗೂ ಶ್ರೇಷ್ಠವಾದ ಇರೋ ಆ ಭಗವಂತ, ಆ ಸ್ವತಂತ್ರನು, ಆ ದೇವೋತ್ತಮ ಪರಮ ಪುರುಷ ಅಲ್ಲಿಂದು ಮಾಯ ಆಗಿದ್ದಾರಂತೆ. ಮತ್ತೆ ಬ್ರಹ್ಮ ಆಗಲಿ, ಶಿವ ಆಗಲಿ, ಮತ್ತೆ ದೇವರುಗಳು ಎಲ್ಲರ ಭಗವಂತನ್ನೇ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ಅವರವರ ಲೋಕಕ್ಕೂ ಹೋಗಿಬಿಟ್ಟಿದ್ದಾರೆ. ಇವಾಗ ಬ್ರಹ್ಮ ಸತ್ಯಲೋಕ ಹೋಗ್ಬಿಟ್ಟಿದ್ದಾರೆ, ಶಿವ ಕೈಲಾಶ ಹೋಗ್ಬಿಟ್ಟಿದ್ದಾರೆ. ಆದರೆ ದೇವರುಗಳು ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಾ? ಸ್ಟ್ರೈಟ್ ಬಲಿ ಮಹಾರಾಜ ಇರೋ ಜಾಗಕ್ಕೆ ಹೋಗಿದ್ದಾರೆ. ಆವಾಗ ಅಸುರ ರಾಜರಾಗ ಯಾರಿದ್ರು? ಬಲಿ ಮಹಾರಾಜನೇ ಇದ್ದು. ಸೊ ಅದಕ್ಕೆ ಸ್ಟ್ರೈಟ್ ಅವರು ಬಲಿ ಮಹಾರಾಜನ ಹತ್ರ ಹೋಗಿದ್ದಾರೆ. ಯಾಕಂದ್ರೆ ಭಗವಂತ ಹೇಳಿದಾರಲ್ವಾ, ಸಮಾಧಾನ ಒಡನ್ಬಡಿಕೆ ಮಾಡಬೇಕು ನಾವು. ಸೊ ಅದಕ್ಕೋಸ್ಕರ ಅಸುರ ರಾಜನಾಗ ಈ ಟೈಮಲ್ಲಿ ಯಾರು? ಬಲಿ ಮಹಾರಾಜ್ ಇದ್ರು. ಸ್ಟ್ರೈಟ್ ಅಲ್ಲಿ ಹೋಗಿದ್ದಾರೆ. ಇವಾಗ ಅಸುರರುಗಳು ದೇವರುಗಳಿರೋ ಜಾಗಕ್ಕೆ ಬರುವಾಗ ದೇವರುಗಳಿಗೆ ಎಷ್ಟು ಕೋಪ ಬರುತ್ತೆ. ಎಲ್ಲಿಂದ ಈ ಅಸುರಗಳು ಬಂದಿದ್ದಾರೆ ಏನು ಕೋಪ ಬರುತ್ತೆ. ಅದೇ ತರ ಇವಾಗ ದೇವರುಗಳಿರೋ ದೇವರುಗಳೆಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ? ಅಸುರರುಗಳಿರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಆ ಬಲಿ ಮಹಾರಾಜು ಅಲ್ಲಿ ಬಂದು ಸಿಂಹಾಸನಲ್ಲಿ ಇದ್ದಾರೆ. ಅಲ್ಲಿ ಅವರದು ಸೇನಾಧಿಪತಿ ಮತ್ತೆ ಎಲ್ಲ ಸೈನಿಕರು ಮತ್ತೆ ದೊಡ್ಡ ದೊಡ್ಡ ತಲೆವರುಗಳು ಎಲ್ಲ ಇದ್ದಾರೆ. ಈ ದೇವರುಗಳೆಲ್ಲ ಅದು ಒಳಗಡೆ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕೋಪ ಬಂದ್ಬಿಟ್ಟಿದೆ. ಎಲ್ಲಿಂದ ಈ ದೇವರುಗಳೆಲ್ಲ ನಮ್ಮ ರಾಜ್ಯಸಭೆಗೆ ಬಂದಿದ್ದಾರೆ, ಎಷ್ಟು ಧೈರ್ಯ ಇವ್ರಿಗೂ. ಎಲ್ಲರೂ ದೇವರುಗಳನ್ನ ಕೊಳ್ಳಕ್ಕೂ ಪ್ರಯತ್ನ ಪಟ್ಟಿದ್ದಾರಂತೆ. ಅವಾಗ ಬಲಿ ಮಹಾರಾಜು ಎಲ್ಲರನ್ನು ಸಮಾಧಾನ ಮಾಡಿದ್ದಾರೆ. ಬೇಡ ಬೇಡ, ಅವರು ನಮ್ಮ ರಾಜ್ಯಸಭೆಗೆ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಕೇಳ್ಬೇಕಲ್ವಾ? ಅದಕ್ಕೆ ಮುಂಚೆ ಯಾಕೆ ಅವ್ರನ್ನೆಲ್ಲ ಕೊಳ್ತಾ ಇದ್ದೀರಾ? ಯಾಕೆ ಅವ್ರನ್ನ ಹೊಡಿಯಕ್ಕೆ ಶುರು ಮಾಡ್ತಾರೆ? ಬೇಡ ಬಿಡಿ, ಯಾರು ಅವ್ರನ್ನ ಏನ್ ಟಚ್ ಮಾಡಬಾರ್ದು, ಕೊಲ್ಲಬಾರ್ದು. ಸೇನಾಧಿಪತಿ ಅವ್ರನ್ನ ಒಳಗಡೆ ಬಿಡಿ, ಯಾರು ಅವ್ರನ್ನೇ ಸ್ಟಾಪ್ ಮಾಡಬೇಡ, ಬರಲಿ ಒಳಗಡೆ ಬರಲಿ. ಸೊ ಆ ಥರ ಅವರು ಯಾರು? ಬಲಿ ಮಹಾರಾಜ್ ಹೇಳಿದಾರಂತೆ. ಸೊ ಇವಾಗ ಆ ಥರ ಹೇಳಿದ ಮೇಲ್ಗಡೆ ಅವರು ಒಳಗಡೆ ಬರ್ತಾ ಇದ್ದಾರೆ. ಆಕ್ಚುಲಿ ಈ ಬಲಿ ಮಹಾರಾಜ್ ಯಾರು? ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದನು ಮಗ ಯಾರು? ವಿರೋಚನನು. ವಿರೋಚನನು ಮಹಾ ಬಲಿ ಮಹಾರಾಜ್. ಇವಾಗ ಬಲಿ ಮಹಾರಾಜು ಸಿಂಹಾಸನಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಸ್ಟ್ರೈಟು ಇಂದ್ರ ಹೋಗಿ ಆ ಬಲಿ ಮಹಾರಾಜ್ ಕೂತ್ಕೊಂಡಿದ್ದಾರಲ್ವಾ, ಆ ಸಿಂಹಾಸನ ಅವ್ರ ಕಾಲು ಇಟ್ಟಿದಾರಲ್ಲ ಕೆಳಗೆ, ಆ ಜಾಗದಲ್ಲಿ ಕೆಳಗೆ ಹೋಗಿ ಕೂತ್ಕೊಂಡಿದ್ದಾನಂತೆ. ನೋಡಿ ಅಮ್ಮ, ಎಷ್ಟೊಂದು ವಿನಮ್ರತೆ ನೋಡಿ ಇಂದ್ರನಿಗೂ. ಅಸುರನ ನೋಡಿದರೆ ಅಷ್ಟು ಕೋಪ ಬರೋ ಇಂದ್ರ ಬಲಿ ಮಹಾರಾಜು ಕೂತ್ಕೊಂಡಿರೋ ಜಾಗಲ್ಲಿ ಕಾಲಿಟ್ಟಿರೋ ಆ ಜಾಗಲ್ಲಿ ಕೆಳಗೆ ಹೋಗಿ ಕೂತ್ಕೊಂಡಿದ್ದಾನಂತೆ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಬಲಿ ಮಹಾರಾಜಂದು ಎಲ್ಲರೂ ಆಶ್ಚರ್ಯ ನೋಡ್ತಾ ಇದ್ದಾರೆ. ಇದೇನಪ್ಪ ಇದು? ಇದು ಸಾಧ್ಯವೇ ಇಲ್ವೇ? ಯಾಕಂದ್ರೆ ಇಂದ್ರ ಅಷ್ಟೊಂದು ದೊಡ್ಡ ಐಶ್ವರ್ಯ ಇಟ್ಕೊಂಡಿರೋನು, ಅವನು ಈ ತರ ಬಂದು ಕೆಳಗೆ ನಾರ್ಮಲ್ ಇವಾಗ ಎಲ್ಲ ಚಾರಲ್ಲಿ ಕೂತ್ಕೊಂಡಿದ್ದಾರೆ ಅನ್ಕೊಳ್ಳಿ, ಬಂದು ಕೆಳಗೆ ಕೂತ್ಕೊಂಡಿದ್ದಾರೆ ಯಾರಾவது ಬಂದು, ಅಯ್ಯೋ ಏನಪ್ಪಾ ಇವ್ರು ಎಷ್ಟು ದೊಡ್ಡವರು, ಇವರೇನು ಈ ತರ ಕೆಳಗೆ ಬಂದು ಕೂತ್ಕೊಂಡಿದ್ದಾರೆ, ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗುತ್ತಲ್ವಾ? ಆ ತರ ಕೆಳಗೆ ಕೂತ್ಕೊಂಡಿದ್ದಾನಂತೆ ಅವನು. ಸೊ ಅಷ್ಟೊಂದು ವಿನಮ್ರತೆಯಾಗ ಮಾತಾಡ್ತಾನಂತೆ ಯಾರು? ಇಂದ್ರ. ಓ ಬಲಿ ಮಹಾರಾಜ್, ನಿಮ್ನೆ ತೃಪ್ತಿ ಪಡಿಸಕ್ಕೋಸ್ಕರ
ಇವಾಗ ನಾವಿಲ್ಲಿ ಬಂದಿದ್ದೀನಿ. ನಾವು ಬಂದು ಭಗವಂತನ ಆ ದೇವೋತ್ತಮ ಪರಮ ಪುರುಷ ವಿಷ್ಣುನಿ ನೋಡ್ಬಿಟ್ಟು ಬಂದಿದ್ದೀನಿ. ಅವರು ಒಂದು ಮಾತು ಹೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಹೇಳೋಣ ನಾವಿಲ್ಲಿ ಬಂದಿದ್ದೀವಿ. ಏನ್ ಗೊತ್ತಾ, ಆಕ್ಚುಲಿ ನಮ್ ಇಬ್ಬರಿಗೂ ಒಳ್ಳೇದಾಗ್ಲಿ ಒಂದು ಆ ಸಮಾಧಾನ ಮಾಡಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಸೊ ಏನೋ ತಿಟ್ಟ ಮಾಡ್ಕೊಂಡು ಬಂದಿದ್ದಾನೆ ಅಲ್ವಾ. ದೇವೇಂದ್ರ ಈ ತರ ಮಾತಾಡೋನೇ ಅಲ್ಲ, ಈ ತರ ಕೆಳಗೆ ಕೂತ್ಕೊಂಡು ಇಲ್ಲ, ಅಷ್ಟು ಅಹಂಕಾರಿ ಅವನು. ಏನಪ್ಪ ಎಷ್ಟು ಸಮಾಧಾನ ಮಾತಾಡ್ತಾನೆ, ಏನೋ ತಿಟ್ಟ ಇದೆ, ನಮ್ ಜೊತೆಲಿ ಸೇರ್ಕೊಳ್ಳಿನೆಲ್ಲ ಹೇಳ್ತಾ ಇದ್ದಾನೆ. ಎಲ್ಲರೂ ನೋಡ್ತಾ ಇದ್ದಾರೆ, ಏನ್ ಮಾತಾಡ್ತಾನೋ ಗೊತ್ತಿಲ್ವೇನು. ಸೊ ಅಲ್ಲಿರೋ ಬಲಿ ಮಹಾರಾಜ ಆಗ್ಲಿ, ಸಂಪರನು, ಅರಿಷ್ಟನೇಮಿ, ಸೊ ಇವರೆಲ್ಲ ಈ ಸಂಪರನು ಅರಿಷ್ಟನೇಮಿ ಇವರೆಲ್ಲ ಬಲಿ ಮಹಾರಾಜಕ್ಕೂ ಜೊತೆಯಲ್ಲಿರೋ ಸೇನಾಧಿಪತಿಗಳು. ಇವರೆಲ್ಲ ಬಲಿ ಮಹಾರಾಜಕ್ಕೂ ಸೇನಾಧಿಪತಿಗಳು, ಸೈನಿಕರು. ಎಲ್ಲರೂ ಇವನು ಈ ತರ ಚೇಂಜ್ ಆಗಿದ್ದಾನಲ್ವಾ, ಓಕೆ ಇವನ್ ಏನ್ ಹೇಳಿದ್ರೆ ಓಕೆ ಹೇಳಕ್ಕೆ ಅವರು ಶುರು ಮಾಡ್ಬಿಡ್ತಾರೆ. ಯಾಕಂದ್ರೆ ಇಂದ್ರ ಆ ತರ ಮಾತಾಡಕ್ಕೆ ಶುರು ಮಾಡ್ತಾನೆ ಅವನು. ಯಾಕಂದ್ರೆ ಇಂದ್ರನೇ ಈ ತರ ಚೇಂಜ್ ಆಗಿದ್ದಾನೆ ಅಂದ್ರೆ ಖಂಡಿತ ಎಲ್ಲಾದ್ರೂ ಒಳ್ಳೇದೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಅವನು ಓಕೆ ಎಲ್ಲರೂ ಶುರು ಮಾಡ್ಬಿಡ್ತಾರೆ. ಸೊ ಶುಕದೇವರು ಹೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜಕ್ಕೂ, ಈ ತರ ಇಂದ್ರ ಏನ್ ಹೇಳ್ತಾನೆ, ಈ ತರ ದೇವರುಗಳು ಅಸುರರುಗಳು ನಮ್ ಇಬ್ರು ಮಧ್ಯದಲ್ಲಿ ತಾತ್ಕಾಲಿಕವಾದ ಒಂದು ಸಮಾಧಾನ ಒಡನ್ಪಡಿಕೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಬಂದು ನಾವು ಇಬ್ಬರು ಸೇರಿದರೆ ಅಮೃತಾನಿ ನಾವು ಉತ್ಪತ್ತಿ ಮಾಡಕ್ಕಾಗುತ್ತೆ. ಯಾಕಂದ್ರೆ ಇವಾಗ ಇವ್ರಿಗೂ ಸ್ವಲ್ಪ ಬಲ ಇಲ್ಲ ಅಲ್ವಾ. ಸೊ ಅದಕ್ಕೆ ಇಬ್ರು ಉಡನ್ಪಡಿಕೆ ಮಾಡ್ಕೊಳ್ಳೋಣ. ಯಾಕಂದ್ರೆ ನೀವು ಸ್ವಲ್ಪ ಶಕ್ತಿವಂತರಾಗಿ ಇರ್ತೀರ. ಯಾಕಂದ್ರೆ ನಮ್ಗೂ ಇರೋ ಬಲ ನಿಮ್ಗಿರೋ ಬಲ ಇಬ್ಬರು ಎರಡು ಸೈಡು ಆ ಮಂದಾರ ಮಳೆ ಎತ್ತಿ ಈ ತರ ನಾವು ಸಮುದ್ರ ಮಂಥನ ಮಾಡಿದರೆ ನಮ್ಗೂ ಒಳ್ಳೇದಾಗುತ್ತೆ, ಅಮೃತ ಸಿಕ್ಕುತ್ತಂತೆ. ಸೊ ಆ ತರ ಅದಕ್ಕೆ ಭಗವಂತ ಈ ತರ ಸಮಾಧಾನ ಮಾಡ್ಕೋಬೇಕು ಅಂತ ಹೇಳಿದಾರೆ. ಅದಕ್ಕೆ ನಾವು ಬಂದಿದ್ವಿ. ಸೊ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ, ಇಂದ್ರ ಇವ್ಳು ಸಾಫ್ಟ್ ಆಗಿಬಿಟ್ಟಿದ್ದಾನಪ್ಪ. ಯಾವಾಗ ಸ್ವಲ್ಪ ಆಕ್ರೋಶವಾಗಿರೋರು ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರೆ ಎಲ್ಲರಿಗೂ ಆಕರ್ಷಣೆ ಆಗುತ್ತೆ. ಪರವಾಗಿಲ್ಲಪ್ಪ ಎಷ್ಟು ಒಳ್ಳೇದಾಗಿ ಆಗ್ಬಿಟ್ಟಿದ್ದಾನೆ ಇವನು ಇವಾಗ. ಸೊ ಆ ತರ ಅಸುರರಿಗೆಲ್ಲ ಇವಾಗ ದೇವೇಂದ್ರನ್ ಏನ್ ಕೇಳಿದ್ರೆ ಓಕೆ ಆ ತರ ಆಯ್ತು. ಸೊ ದೇವೇಂದ್ರನ್ ಹೇಳಿದಕ್ಕೆ ಎಲ್ಲ ಓಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸರಿ ಓಕೆ, ಇವಾಗ ಆ ದೇವರುಗಳು ಅಸುರರು ಎಲ್ಲ ಸೇರಿ ಏನ್ ಮಾಡ್ತಾರೆ, ಫಸ್ಟ್ ಹೋಗಿ ಮಂದಾರ ಮಳೆನ ಎತ್ತಬೇಕು. ಎತ್ಕೊಂಡು ಎಲ್ಲಿ ಆ ಹಾಲಿನ ಸಮುದ್ರ ಅಲ್ಲಿ ಇಡಬೇಕು. ಬಟ್ ಅಲ್ಲಿ ಎತ್ತುವಾಗ ಏನಾಗುತ್ತೆ, ಜಾಸ್ತಿ ಜನ ತಿರೋಗ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಭಾರ ಅದು. ಯಾಕಂದ್ರೆ ಅದು ಪೂರ್ತಿ ಚಿನ್ನದಿಂದ ಮಾಡಿದ ಪರ್ವತ ಅದು. ಮಂದಾರ ಪರ್ವತ ಚಿನ್ನದಿಂದ ಮಾಡಿದ ಪರ್ವತ ಅಲ್ವಾ. ಸೊ ದೇವರುಗಳು ಅಸುರರುಗಳು ಎಲ್ಲ ಎತ್ತುತ್ತಾರೆ, ಎತ್ತಕ್ಕಾಗಲ್ಲ. ಎಲ್ಲರೂ ಅದು ಕೆಳಗೆ ಏನು ಮತ್ತೆ ನಸುಕೋದಕ್ಕೆ ಏನ್ ಹೇಳೋದು, ಅದರ ಕೆಳಗೆ ಸಿಕ್ಕೊಂಡು ಶಿಲುಕಿ ನಲಿಗೆ ನಲಿಕಿ ಓ ಸಿಲುಕಿ ಹಾ ಆ ತರ ಆಗ್ತಾ ಇದ್ದಾರೆ. ಯಾಕಂದ್ರೆ ಆ ಮಂದಾರ ಪರ್ವತ ಅಷ್ಟು ಭಾರ ಅದು. ಆ ಭಾರ ಅಷ್ಟು ಸುಲಭ ಎತ್ತಕ್ಕಾಗಲ್ಲ. ಅಲ್ಲಿ ದೇವರುಗಳು ಅಸುರರುಗಳು ಎಲ್ಲ ಕೆಳಗೆ ತಿರೋಗ್ತಾ ಇದ್ದಾರೆ, ಏನ್ ಮಾಡಕ್ಕಾಗಲ್ಲ. ಸೊ ಅವಾಗ ಅದು ಎತ್ತಕ್ಕೆ ಆಗಲ್ಲ, ಎತ್ತುವಾಗ ಇಷ್ಟು ಜನಗಳು ತೀರೋಗ್ತಾ ಇದ್ದಾರೆ.
ಏನ್ ಮಾಡೋದು? ಎಲ್ಲ ಕೈ, ಕಾಲು, ತೊಡೆ, ಭುಜಗಳು ಎಲ್ಲ ಎಲುಬುಗಳೆಲ್ಲ ಮುರಿದೋಗ್ತಾ ಇದೆ. ಸೊ ಎಲ್ಲರೂ ಮತ್ತೆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ದೇವರುಗಳಿಗೂ ಏನಾದೊಂದು ಪ್ರಾಬ್ಲಮ್ ಅಂದ್ರೆ ಏನ್ ಮಾಡ್ತಾರೆ? ಭಗವಂತನ ಕರೀತಾರಲ್ವಾ, ಓ ದೇವೋತ್ತಮ ಪರಮ ಪುರುಷ ಬನ್ನಿ, ಇಲ್ಲಿ ನಮಗೂ ಇಷ್ಟೊಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ದಯವಿಟ್ಟು ನಮ್ಮನ್ನೇ ರಕ್ಷಣೆ ಮಾಡಿ. ಸೊ ಆ ಥರ ಭಗವಂತನ ಎಲ್ಲರೂ ಜೋರಾಗಿ ಕರೀತಾ ಇದ್ದಾರೆ. ಆಹಾ, ಭಗವಂತ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಬಂದು ಏನ್ ಮಾಡ್ತಾರೆ? ಯಾಕಂದ್ರೆ ಆ ಮಂದಾರ ಪರ್ವದ ಕೆಳಗೆ ದೇವರುಗಳು, ಅಸುರರುಗಳು ಎಲ್ಲ ಆ ಥರ ನೆಸಿಗ್ಬಿಟ್ಟಿರ್ತಾರೆ. ಸೊ ಭಗವಂತ ಒಂದು ಕೈಯಿಂದು ಆ ಮಂದಾರ ಪರ್ವತಾನಿ ಎತ್ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿ ಯಾರ್ಯಾರಿಗೂ ಯಾವ ಥರ ಎಲುಬು ಹೋಗಿರುತ್ತೋ, ಪ್ರಾಣ ಹೋಗಿರುತ್ತೋ, ಕೈ ಕಾಲು ಮುರಿದೋಗಿರುತ್ತೋ ಎಲ್ಲರಿಗೂ ವಾಸಿ ಮಾಡಿಬಿಡ್ತಾರೆ ಭಗವಂತ. ಎಲ್ಲರಿಗೂ ಪ್ರಾಣ ಕೊಟ್ಟು ಮತ್ತೆ ಎಲ್ಲರಿಗೂ ವಾಸಿ ಆಯ್ತು. ಮತ್ತೆ ಭಗವಂತ ಏನ್ ಮಾಡ್ತಾರೆ ಗೊತ್ತಾ? ಅಷ್ಟು ಸುಲಭದಿಂದ ಭಗವಂತ ಒಂದು ಕೈಯಿಂದ ಮಂದಾರ ಪರ್ವತನ ಎತ್ಕೊಂಡ್ಬಿಡ್ತಾನೆ. ಒಂದು ಕೈಯಿಂದ ದೇವರುಗಳು, ಅಸುರರುಗಳು ಎಲ್ಲರನ್ನೂ ಎತ್ಕೊಂಡ್ಬಿಡ್ತಾನಂತೆ. ಆದ್ರೆ ಭಗವಂತನ ಕೈ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ? ಮೊತ್ತ ದೇವರುಗಳ ಅಸುರರು ಒಂದು ಕೈಯಲ್ಲಿ ಎತ್ಕೊಂಡ್ಬಿಟ್ಟಿದ್ದಾನೆ, ಒಂದು ಕೈಯಿಂದ ಮಂದಾರ ಪರ್ವತನ ಎತ್ಕೊಂಡ್ಬಿಟ್ಟಿದ್ದಾನೆ. ಗರುಡನ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಗರುಡ ಸ್ಟ್ರೈಟ್ ಎಲ್ಲಿ ಹೋಗ್ತಾ ಇದೆ? ಅಲ್ಲಿ ಹಾಲಿನ ಸಮುದ್ರ ಹತ್ರ ಹೋಗ್ತಾ ಇದೆ. ಸೊ ಅಷ್ಟೇ. ಮತ್ತೆ ಏನಾಯ್ತು, ಭಗವಂತ ಏನೇನು ಮಾಡಿದ್ದಾರೆ ನಾವು ನಾಳೆ ನೋಡೋಣ. ಸೊ ಇವತ್ತು ನಮ್ದು 6th ಅಧ್ಯಾಯ ಫಿನಿಶ್ ಆಯಿತು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು.